ಮಹಾರಾಷ್ಟ್ರದಿಂದ ಒಂದೇ ರೊಕ್ಕ ಕೊಟ್ಟಾರ. ಯಾಕ ಪುಣ್ಯಾತ್ಮರ ಒಂದು 400 ರೂಪಾಯಿ ಬಾಕಿ ಕೊಡ್ಬೇಕು ಅಂತ ಮಾಡಿ ದೀಪಾವಳಿ ಕೊಡ್ಬೇಕಾಗಿತ್ತು. ಅವ್ರಿಗೆ ಅದು ಭಯನೇ ಇಲ್ಲ. ಯಾಕೆ ಕೊಟ್ಟಿಲ್ಲ ಅನ್ನೋದು ಹೇಳ್ತೀನಿ ಕೇಳ್ರಿ. ತಪ್ಪು ನಮ್ಮದೈತೆ, ಅವ್ರದಲ್ಲ. ನಾವ ಕೇಳಕ್ಕ ಹೋಗ್ವಲ್ಲ. ಇವತ್ತು ಹೆಂಗ ಗುರ್ಲಾಪುರದಾಗ ಕೂತು ಕೇಳತ್ತೀರಿ, ಬಾಕಿ ಕೂಡ ಇಸ್ಕೋಬಹುದಾಗಿತ್ತು ನಾವ. ಅದಕ್ಕ ನಾನು ಇವತ್ತು ನೋಡಿ, ಇವತ್ತು ನೀವು ಲಕ್ಷಾಂತರ ಜನ ರೆಡಿ ಆಗತ್ತೀರಿ. ಇಡೀ ರಾಜ್ಯದ ಅಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಗಮನ ಕೂಡ ಇಲ್ಲೇ ಐತೆ. ಇಲ್ಲಿ 224 ಮಂದಿ ಶಾಸಕರದು ಗಮನ ಇಲ್ಲೇ ಐತೆ. ಇಡೀ ರಾಜ್ಯದ ಕಬ್ಬು ಬೆಳೆಗಾರರು ಕೂಡ ಗಮನ ಇಲ್ಲೇ ಐತೆ. ಇದು ಹುಡುಗಾಟಿಕೆ ಅಲ್ಲ. ನೀವು ಗುರ್ಲಾಪುರದಾಗ ಪ್ರಾರಂಭ ಮಾಡ್ರಿ, ಇದು ಎಲ್ಲಿಗೆ ಹೋಗಿ ಮುಟ್ಟೋದತ್ತೀಗ? ಕಾರ್ಖಾನೆಯವ್ರು ನೋಡ್ರಿ, ಕಾರ್ಖಾನೆಯವ್ರು ಭಯ ಪ್ರಾರಂಭ ಆಗಿ 100, 200, 300 ಅನ್ನುವಂತ ಚರ್ಚೆಗಳು ಪ್ರಾರಂಭ ಆಗ್ಯಾವ. 400, 500 ನೋಡ್ರಿ. ಈಗ ಮಹಾರಾಷ್ಟ್ರದಿಂದ ಬಹುಶಃ ಇಲ್ಲಿ ಯಾರೋ ಫ್ಯಾಕ್ಟ್ರಿ ಜವಾರ್ ಫ್ಯಾಕ್ಟ್ರಿ ಅವ್ರಿಗೆ ಒಬ್ರು ಬಂದಾರ. ಇಲ್ಲಿ ನಾವ ನಿಮ್ 3,400, 500 ರೂಪಾಯಿ ಕೊಟ್ಟು ನಾವು ಕರ್ನಾಟಕದಾಗ ಕಬ್ಬು ಹೋಯ್ತು ಕೊಡ್ರಿ ತಿಳಕಾಗಿರ್ತಾರೆ. ಅದಕ್ಕಾಗಿ ನಿಮ್ಗೇನ್ ಹೇಳ್ತು ಕೇಳಿ, ಇಲ್ಲಿ ಮನುಷ್ಯ ಬಂದಂಗ ಒಬ್ಬ ಮಾತಾಡ್ಬೇಡ್ರಿ. ನಿಮ್ಮ ಸಂಬಂಧ ನೀವು ಎದಕ್ಕೆ ನಾವು ಕಾರ್ಯಕ್ರಮ ನಡೆಸಾಕು ದಯವಿಟ್ಟು ಕೇಳ್ರಿ. ನಿನ್ನೆ ಕೂಡ ಹೇಳಿನ ಇಲ್ಲೇನಿಲ್ಲ ಹೇಳಿ. ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದೊಳಗ ಅವರ ಸನ್ಯಾಸಿಗಳದಾರ. ಅವ್ರು ಒಂದು ಮಾತು ನಿಮ್ಗೆ ಹೊಳೆ ಮಾತಾಡ್ಬೇಡ್ರಿ ದಯವಿಟ್ಟು. ಇಲ್ಲಿ ಕೆಲವು ಜನ ಆಗಿರಿ, ನಿಮಗ್ ಸ್ಟ್ರಿಕ್ಟ್ ಆಗಿ ಹೇಳ್ತಾನ. ಇಲ್ಲ ಅಂತಂದ್ರ ನಿಮ್ಮನ್ನ ಹಚ್ಕೊಂಡು 1 ಕಿಲೋಮೀಟರ್ ಹಿಂದೆ ಹಾಕ್ತಾನ. ಮತ್ತ ಒಬ್ಬರ ಟೈಪ್ ಮಾತಾಡ್ರಿ. ನೀವ್ಯಾಕೆ ಮಾತಾಡ್ತಿರು? ಅಲ್ಲಿ ಏನಂತ ಮಾತಾಡ್ತೀರ? ಇಲ್ಲಿ ಭಾಷಣ ಮಾಡ್ತಿರ್ತು ಕೇಳ್ರಿ. ನಿಮಗೇನ್ರ ಇಚ್ಛಾಶಕ್ತಿ ಮಾತಾಡ್ಬೇಕಂತಂದ್ರೆ ಇಲ್ಲಿ ಬಂದು ನಾವು ಕೊಡ್ತು. ಆದ್ರ ತಲೆಗೆ ಅದ್ ಹಂಗಲ್ಲ, ಇದು ಹಿಂಗಲ್ಲ, ಸಣ್ಣ ಹುಡುಗರಂಗ ಮಾತಾಡ್ಬೇಡ್ರಿ. ನೋಡ್ರಿ ಕೇಳ್ರಿ. ಯಾಕಂದ್ರೆ ರೊಕ್ಕ ತಗೋಬೇಕಾಗೈತೆ. 10 ವರ್ಷದಿಂದ ನಮಗ್ ಮೋಸ ಮಾಡ್ಕೊತದಾರ ಅವ್ರ. ಗುರ್ಲಾಪುರದಾಗ ಒಂದು ವೇದಿಕೆ ರೆಡಿಯಾಗಿ ಇದಕ್ಕ ಇಡೀ ಕರ್ನಾಟಕದ ರೈತರೆಲ್ಲ ಒಕ್ಕಟ್ಟಾಗತ್ತಾರ ಅನ್ನೋ ಸಂದೇಶ ಹೋಗ್ತಾರೆ. ಲಾಭ ತಗೋಬೇಕಾಗಿತ್ತು ಬೇಡ. ನಾವ 3,000 ನಾವು 500 ತಗೋಬೇಕು ಬೇಡ. ತಗೋಬೇಕಪ್ಪ ಅಂತಂದ್ರ ನೀವು ತಾಳ್ಮೆ ಇರ್ಬೇಕು. ನಾ ತಾಳ್ಮೆ ಇದ್ದು ಉಪಯೋಗ ಇಲ್ಲ. ನೀವು ತಾಳ್ಮೆ ತಗೊಂಡಿರತ್ತೆ. ಇವತ್ತು 3 ದಿವಸ ಜೇಗಿರಿ, 50 ಲಕ್ಷಾಂತರ ಜನ ಶೇರ್ ಆಗ್ತೀರಿ. ಮತ್ ನೀವೇ ತಾಳ್ಮೆ ಕಳ್ಕೊಂಡ್ ನಾವು ಏನ್ ಮಾಡಿದ್ವಿ ಗುರುಗಳು, ನಾವ್ ಏನ್ ಮಾಡ್ಬೇಕು? ದಯವಿಟ್ಟು ಯಾರು ತಾಳ್ಮೆ ಕಳ್ಕೊಬೇಡ್ರಿ. ಈಗೆಲ್ಲ ಈಗ MP ಅವ್ರು ಬಂದರು, ಶಾಸಕರು ಬಂದರು, ನಮ್ಮ ವೀರಪ್ಪನವ್ರು ಬಂದರು. ಅವ್ರು ಮಾತಾಡ್ಬೇಕ್ರ. ಅವ್ರು ಏನ್ ವಿಷಯ ಮಾತಾಡ್ತಾರೋ, ನಮ್ಮ ಬೆಂಬಲಿತವಾಗಿ ಏನು ವಿಚಾರಣೆ ಹಂಚ್ಕೋತಾರೋ, ಅವ್ರ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೋ, ಕಾರ್ಖಾನೆ ಮಾಲೀಕರಿಗೆ ಏನು ಒತ್ತಾಯ ಮಾಡ್ತಾರೋ ಅನ್ನುವಂಥದ್ದನ್ನ ತಾವು ಕೇಳ್ಬೇಕಪ್ಪ ಅಂತಂದ್ರ ಒಬ್ರು ಕೂಡ ದಯವಿಟ್ಟು ಮಾತಾಡಬಾರ್ದು. ದಯವಿಟ್ಟು ತಾವೆಲ್ಲ ಶಾಂತರಾಗಿ ಕುಳಿತಬೇಕು. ಈಗ ನಮ್ಮ ವೀರಪ್ಪನ ನೀವು ಮಾತಾಡಿ ಮೊದಲು ಪ್ರಸ್ತಾವಿಕವಾಗಿ ನೋಡ್ರು ಮಾತಾಡಿ. ಈಗ ಬಾಗಲಕೋಟೆ MP ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇವತ್ತಿನ ದಿವಸ ಗುರ್ಲಾಪುರ ಕ್ರಾಸ್ನಲ್ಲಿ ಬೆಳಗಾವಿ, ಬಾಗಲಕೋಟ್ ಹಾಗೂ ಬಿಜಾಪುರ ಜಿಲ್ಲೆಯ ಕಬ್ಬು ಬೆಳೆಗಾರರ ಪರವಾಗಿ 3 ಜಿಲ್ಲೆಯ ರೈತರ ಸಂಘಟನೆಯು ಇಲ್ಲಿ ಕೂಡಿ ಸತತವಾಗಿ 3 ದಿವಸಗಳಿಂದ ತಾವು ನಿಮ್ಮ ಬೇಡಿಕೆ ಸಲುವಾಗಿ ಇವತ್ತೇನು ಈ ಬಾರಿ ನಮ್ಮ ಕಬ್ಬು ಬೆಳೆಗಾರರಿಗೆ 3500 ರೂಪಾಯಿ ಒಂದು ಟನ್ಗೆ ಕೊಡಬೇಕು ಅನ್ನುವ ಅಹವಾಲನ್ನು ಮುಂದಿಟ್ಟುಕೊಂಡು ತಾವೆಲ್ಲ ಇಲ್ಲಿ ಬಂದಿದ್ದೀವಿ. ಈ ಒಂದು ವೇದಿಕೆಯಲ್ಲಿ ನಮ್ಮ ಭಾಗದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಮಾನ್ಯಗಳನ್ನು ಕರಾವಳಿಯಲ್ಲಿದ್ದಾರೆ. ಹಾಗೆಯೇ ಬೆಳಗಾವಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಸಿದ್ದು ಸೌದೀರ್ ಅವರಿದ್ದಾರೆ. ಹಿಂದಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಇದ್ದಾರೆ. ಹಾಗೂ ನಮ್ಮ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಿದ್ದಾರೆ. ಅವರ ಜೊತೆಗೆ ನಮ್ಮೆಲ್ಲ 10 ಹಲವಾರು ಮುಖಂಡರು ಇದ್ದಾರೆ. ತಾವು ರೈತರ ಪರವಾಗಿ ಇವತ್ತು ಈಗಾಗಲೇ ಆ ಜಿಲ್ಲೆಯ DC ಜೊತೆಗೆ ಸಂಬಂಧಿಸಿದ ಅಧಿಕಾರಿ ಜೊತೆಗೆ ಸಾಕಷ್ಟು ಚರ್ಚೆಯನ್ನು ತಾವೆಲ್ಲ ಮಾಡಿದ್ದೀವಿ. ಆದರೆ ರೈತರಿಗೆ ಹಾಗೂ ಫ್ಯಾಕ್ಟರಿ ಮಾಲೀಕರಿಗೆ
ಆ ಒಂದು ಒಪ್ಪಂದ ಸಹಮತ ಆಗದಿದ್ದರಿಂದ ಇವತ್ತು ತಾವೆಲ್ಲ ರೈತರು ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ಇವತ್ತಿನ ದಿನಮಾನಗಳಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ರೋಗ ಬರತಕ್ಕಂಥದ್ದು, ಹಾಗೇನೆ ಇವತ್ತು ಕೂಲಿಕಾರರ ಸಮಸ್ಯೆ ಇದ್ದುದರಿಂದ ನಮ್ಮೆಲ್ಲ ರೈತರು ಎಲ್ಲೆಲ್ಲಿ ನೀರು ಸಿಗ್ತಾ ಇದೆ ಅವರು ಕಬ್ಬು ಬೆಳ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಸಂಗತಿ. ಇವತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತಿನ ವಿಷಮ ಪರಿಸ್ಥಿತಿಯಲ್ಲಿ ಇವತ್ತು ನಮಗೆಲ್ಲ ಗೊತ್ತಿದೆ, ಹೆಚ್ಚು ಮಳೆ ಆದರೂ ಕೂಡ ನಾವು ರೈತರು ತೊಂದರೆ ಅನುಭವಿಸ್ತೇವೆ, ಕಡಿಮೆ ಮಳೆ ಆದರೂ ಕೂಡ ತೊಂದರೆ ಅನುಭವಿಸ್ತೇವೆ. ಈ ಬಾರಿ ಸತತವಾಗಿ ಮಳೆಗಾಲ ಇದ್ದುದರಿಂದ ನಮ್ಮ ರೈತರು ಕೂಡ ಬಹಳಷ್ಟು ಕಂಗಾಲಾಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರ ಬೇಡಿಕೆ ಇವತ್ತು ನಾವು ಕೂಡ ಯೋಚನೆ ಮಾಡ್ತೇವೆ. ಇವತ್ತು ಫ್ಯಾಕ್ಟರಿಗಳು ಕೂಡ ಸಮಾಧಾನದಿಂದಿರಬೇಕು, ಹಾಗೇನೆ ಅವರು ಕೂಡ ಒಂದು ದೊಡ್ಡ ಮನಸ್ಸನ್ನು ಮಾಡಬೇಕಾಗ್ತಿದೆ. ಇವತ್ತು ನಾವು ಸರ್ಕಾರದವರು ತಮ್ಮದೇ ಆಗಿರ್ತಕ್ಕಂಥ ನಿಲುವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ FRP ಅನ್ನು ನಿಗದಿ ಮಾಡಿರುತ್ತದೆ. ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಯಾಕಂತ ಹೇಳಿದ್ರೆ FRPಯೂ ನಿಗದಿ ಆಗಬೇಕಾದ್ರೆ ಆಯಾ ರಾಜ್ಯದ ಏನು ಕಮಿಷನರ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಆಧಾರದ ಮೇಲೆ ಇವತ್ತು ಆ ಒಂದು FRP ನಿಗದಿ ಆಗುತ್ತದೆ. ಆದರೆ ನಾನು ನೇರವಾಗಿ ಇವತ್ತು ಫ್ಯಾಕ್ಟರಿ ಮಾಲಕರು ಹಾಗೂ ರೈತರ ನಡುವೆ ಹೋರಾಟ ಇರಬೇಕನ್ನೋ ಭಾವನೆ ನಮ್ದಲ್ಲ. ಇವತ್ತು ನಮ್ಮ ಒಂದು ಬಾಂಧವ್ಯ ಇವತ್ತು ಸುಮಧುರವಾಗಿದ್ದರೆ, ಚೆನ್ನಾಗಿದ್ರೆ ಇವತ್ತು ನಮ್ಮ ರೈತರಿಗೂ ಕೂಡ ಸಹಾಯ ಆಗ್ತದೆ. ಅವರು ಕೂಡ ಹೆಚ್ಚೆಚ್ಚು ಕಬ್ಬು ಬೆಳೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಅದರ ಜೊತೆಗೆ ನಿಮ್ಮ ಫ್ಯಾಕ್ಟರಿಯೂ ಕೂಡ ಲಾಭದಾಯಕವಾಗಿ ಮುಂದೆ ಹೋಗಲಿಕ್ಕೆ ಶಕ್ಯ ಆಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಪ್ರಯತ್ನಗಳು ವಿಫಲ ಆಗಿದ್ದರಿಂದ ನಾನು ಕೂಡ ನಮ್ಮ ಜಿಲ್ಲಾಧಿಕಾರಿ ಜೊತೆ ಮಾತಾಡಿದ್ದೇನೆ. ಹಾಗೆಯೇ ಬೆಳಗಾವಿ ಜಿಲ್ಲಾಧಿಕಾರಿ ಜೊತೆ ಇನ್ನೊಂದು ಕರಾಡೆ ಕೂಡ ಮಾಡಿದ್ದಾರೆ. ನಾವು ನಿನ್ನಿನ ದಿವಸ ಡೆಲ್ಲಿನಲ್ಲಿ ಇಬ್ಬರು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಚರ್ಚೆಗಳನ್ನು ಮಾಡಿದ್ದೇವೆ. ಇವತ್ತು ಯಾಕಂತ ಹೇಳಿದ್ರೆ ಈಗಾಗಲೇ ಇವತ್ತು ಕಬ್ಬನ್ನು ನುಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಬಗ್ಗೆ ಆಗಲಿ ನಮ್ಮ ಪ್ರಯತ್ನದ ಬಗ್ಗೆ ಆಗಲಿ ಹೇಳಿದ್ರೆ ಅದು ತಪ್ಪಾಗ್ತದೆ ಅನ್ನೋ ಒಂದು ಭಾವನೆ ನಮ್ದಾಗಿದೆ. ಈ ಒಂದು ಸಂದರ್ಭದಲ್ಲಿ ಇವತ್ತೇನು ರೈತರು ಇಷ್ಟು ನೋವನ್ನು ಅನುಭವಿಸಿ ಇವತ್ತು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಗೆ ಅವರು ಯೋಗ್ಯವಾದ ಬೆಲೆಯನ್ನು ಪಡೆಯಲಿಕ್ಕೆ ಇಷ್ಟು ಕಷ್ಟಪಡಬೇಕಂದ್ರೆ ನಾವೆಲ್ಲ ಕೂಡ ಇವತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದವರು, ಎಲ್ಲ ಜನಪ್ರತಿನಿಧಿಗಳು, ಅದರ ಜೊತೆಗೆ ಎಲ್ಲ ಫ್ಯಾಕ್ಟರಿ ಮಾಲಕರು ಕೂಡ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ನಮ್ಮ ಮುಂದಿದೆ. ಇವತ್ತು ನಾನು ಕೂಡ ಫ್ಯಾಕ್ಟರಿಗಳು ನಾವೆಲ್ಲ ವಿರೋಧಿಲ್ಲ. ಯಾಕಂದ್ರೆ ಫ್ಯಾಕ್ಟರಿಗಳು ಹೆಚ್ಚು ಬಂದ್ರೆ ಇವತ್ತು ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅನ್ನೋದು ಭಾವನೆ ನಮ್ದಾಗಿದೆ. ಇವತ್ತು ಯಾವತ್ತು ನೀವು ನಿಮ್ಮ ಅನುಕೂಲತೆಗಾಗಿ ಇವತ್ತು ಕೇಳಿರ್ತಕ್ಕಂಥ ಎಲ್ಲ ಸಹಾಯ ಸಹಕಾರ ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಿದ್ರು. ಆದ್ರೆ ಒಂದು ಏನಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದವರು ಎಥನಾಲನ್ನು ಹೆಚ್ಚು ಇವತ್ತು ಹೆಚ್ಚು ನಮ್ಮ ಭಾಗದಲ್ಲಿ ಇವತ್ತು ತೆಗೆದುಕೊಳ್ಳಿಕ್ಕೆ ಮುಂದೆ ಬಂದಿಲ್ಲ ಅನ್ನುವ ಒಂದು ಭಾವನೆಯನ್ನು ನೀವು ವ್ಯಕ್ತಪಡಿಸಿದ್ದೀರಿ. ನಾವು ನಿಶ್ಚಿತವಾಗಿಯೂ ನಿನ್ನೆ ಕಡಾಡಿಯವರು ನಾವು ಜೊತೆ ಮಾತನಾಡಿದ್ದೇವೆ. ಇವತ್ತು ನಾವು ನಮಗೆ ಒಂದು ಆಶಯ ಏನಿದೆ ಅಂತ ಹೇಳಿದ್ರೆ ಇವತ್ತು ಏನು ತಮ್ಮ ಹೋರಾಟ ಇದೆ ಇದು ಬೇಗನೆ ಮುಗಿದು ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕನ್ನೋ ಒಂದು ಭಾವನೆಯಿಂದ ಬಂದಿದ್ದೇವೆ. ಅದ್ರ ಜೊತೆಗೆ ನಾವು ಕೂಡ ನಮ್ಮ ಕರ್ತವ್ಯ ನಮ್ಮದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಆ ಒಂದು ಜವಾಬ್ದಾರಿಯಿಂದ ನಾವೇನು ನುಡಿಸ್ಕೊಳ್ಳಿಕ್ಕೆ ಶಕ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ರೈತರ ಮಟ್ಟದಿಂದ ಹೋದವರು, ರೈತರ ಸಮಸ್ಯೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳನ್ನು ನಾವು ಕೂಡ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಅದರ ಜೊತೆಗೆ ಕಾಲಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದ ಇರಬಹುದು, ಇವತ್ತಿನ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ರೈತರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆ ಅದು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಾವು ಕೂಡ ರೈತರಿಗೆ ಸ್ಪಂದನೆ ಮಾಡ್ತೇವೆ. ನೀವು ಕೂಡ ಎರಡೂ ಸರ್ಕಾರದವರು ನಮ್ಮ ಭಾವನೆಗೆ
ಸ್ಪಂದನೆ ಮಾಡಬೇಕು ಅನ್ನೋದನ್ನು ನಿಮ್ಮ ಮೂಲಕ ನಾನು ಸರ್ಕಾರಕ್ಕೆ ನಾನು ಕೇಳ್ಕೊಳ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಹುಶಃ ನಾವೆಲ್ಲ ಇನ್ನೇನು ಕಾರ್ಖಾನೆಗಳ ಪ್ರಾರಂಭ ಆಗಿ ನಮ್ಮ ರೈತರು ತಮ್ಮ ಕಬ್ಬನ್ನು ನುಡಿಸಿಕೊಂಡು ಅವರ ಒಂದು ಲಾಭ ಪಡಿಬೇಕನ್ನುವ ಸಂದರ್ಭದಲ್ಲಿ ಇವತ್ತು ಈ ಒಂದು ಹೋರಾಟ ನಡೆದಿದೆ. ಇಂಥ ಒಂದು ತಾವೆಲ್ಲ ಬಹಳಷ್ಟು ಕಷ್ಟದಲ್ಲಿ ಸತತವಾಗಿ 3 ದಿವಸದಿಂದ ತಾವು ಕೂತಿದ್ದೀರಿ. ನಿಮಗೆ ಯಾವ ರೀತಿಯಾಗಿ ನಮ್ಮಿಂದ ಬೆಂಬಲ ಬೇಕು, ಅದರ ಜೊತೆಗೆ ಇವತ್ತು ಯಾವ ರೀತಿಯಾಗಿ ನಾವು ಪ್ರಯತ್ನ ಮಾಡಿದರೆ, ಸರ್ಕಾರದ ಮೇಲೆ ಒತ್ತಡ ಮಾಡಿದರೆ, ಇವತ್ತು ಸರ್ಕಾರದಿಂದ ನಿಯಮಗಳನ್ನು ಬದಲಾವಣೆ ಮಾಡಿದರೆ ಅದು ರೈತರಿಗೆ ಅನುಕೂಲ ಆಗ್ತದೆ. ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಫ್ಯಾಕ್ಟರಿ ಜೊತೆ ಕೂಡ ಮಾತನಾಡಿ ಇವತ್ತು ಕಬ್ಬು ಬೆಳೆಗಾರಿಕೆ ಕೇವಲ ನಾವು ರೈತರ ಎಲ್ಲ ಸಮಸ್ಯೆಗಳು ಸ್ಪಂದನೆ ಮಾಡುವುದೊಂದು ಸಂದರ್ಭ ಇದ್ರೂ ಕೂಡ ಇವತ್ತಿನ ದಿವಸ ನಾವು ಕಬ್ಬು ಏನು ಬೆಳೆದಿದ್ದೀರಿ, ಇವತ್ತು ಕಷ್ಟಪಟ್ಟು ಬೆಳೆದಿದ್ದೀರಿ, ಬೇರೆ ಬೇರೆ ಬೆಳೆಗಳೆಲ್ಲ ಇವತ್ತು ವಿಫಲ ಆಗಿದೆ, ಕಷ್ಟದಲ್ಲಿದ್ದೀರಿ. ಕನಿಷ್ಠ ಪಕ್ಷ ನ್ಯಾಯಯುತವಾಗಿರ್ತಕ್ಕಂಥ ನಿಮ್ಮ ಬೇಡಿಕೆ ಈಡೇರಬೇಕು. ಆ ಒಂದು ಉದ್ದೇಶದಿಂದ ನಿಮಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಇವತ್ತು ನಾನು ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳೋದು, ನಿಮ್ಮ ಏನೇನು ಬೇಡಿಕೆ ಇದೆ, ಇವತ್ತು ಸರ್ಕಾರದಿಂದ ಏನೇನು ಕೆಲಸಗಳು ಆಗಬೇಕು, ನೀವು ಕೂಡ ನಮಗೆ ಸಂಪೂರ್ಣವಾಗಿ ತಿಳಿಸಿದ್ರೆ 100ಕ್ಕೆ 100ರಷ್ಟು. ಇವತ್ತು ನಾನು ಹಾಗೂ ಕಡಾಡಿನವರು ಇವತ್ತು ನಾಳೆ 24ನೇ ತಾರೀಕು ಮುಂಚೆ ನಮ್ಮ ಪಾರ್ಲಿಮೆಂಟ್ ಪ್ರಾರಂಭ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಪ್ರಧಾನಮಂತ್ರಿಗಳಿರಬಹುದು, ನಮ್ಮ ಕೃಷಿ ಸಚಿವರು ಇರಬಹುದು, ಇವತ್ತು ನಮಗೆ ಯೋಗ್ಯ ಬೆಲೆ ಬೆಳೀಲಿಕ್ಕೆ ಇವತ್ತು ನಮಗೆ ಯಾರ್ಯಾರು ಅಧಿಕಾರಿಗಳು ಭೇಟಿ ಆಗಬೇಕು ಎಲ್ಲರೂ ಕೂಡ ಭೇಟಿ ಆಗ್ತೇವೆ ನಿಮ್ಮ ಪರವಾಗಿ. ಹಾಗೆಯೇ ಫ್ಯಾಕ್ಟರಿ ಸಲುವಾಗಿ ಕೂಡ ಅವ್ರಿಗೂ ಕೂಡ ನಾನು ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ರೈತರು ಇವತ್ತು ಒಳ್ಳೆ ಬೆಲೆಯನ್ನು ಬೆಳೆದು ಇವತ್ತು ನಿಮಗೆ ಸಹಕಾರ ಕೊಟ್ಟಾಗ ನೀವು ಕೂಡ ಬದುಕಲಿಕ್ಕೆ ಶಕ್ಯ ಆಗ್ತಿದೆ. ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ತಾವು ಕೂಡ ಈ ರೈತರ ಮನವಿಗೆ ಸ್ಪಂದನೆ ಮಾಡಬೇಕಾಗ್ತದೆ, ಅವರ ಒಂದು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ಒಂದು ತಮ್ಮ ನಿಲುವನ್ನು ಬದಲಾವಣೆ ಮಾಡಿ ರೈತರು ಏನಿಗೆ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ತಾವು ಸ್ಪಂದನೆ ಮಾಡಿ ಅವರಿಗೆ ಯೋಗ್ಯ ಬೆಲೆಯನ್ನು ಕೊಡಬೇಕು ಅನ್ನೋದನ್ನು ಅವರ ಮೂಲಕ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಹಾಗೇನೆ ರೈತರು ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ, ತಾವು ಕೂಡ ಸೌಹಾರ್ದಯುತವಾಗಿ, ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ತಮ್ಮ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ತಾವೆಲ್ಲ ಸಭೆಯನ್ನು ಮಾಡಿದ್ದೀರಿ, ಪ್ರಯತ್ನ ಮಾಡಿದ್ದೀರಿ, ಆದರೂ ಕೂಡ ಅದು ವಿಫಲ ಆಗಿದೆ. ಆ ಒಂದು ದೃಷ್ಟಿಯಿಂದ ಇವತ್ತು ತಾವು ಹೋರಾಟ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀರಿ. ನಾವು ನಿಮ್ಮ ಜೊತೆ ಇದ್ದೇವೆ. ನಿಮಗೆ ಬೇಕಾಗಿರ್ತಕ್ಕಂಥ ನಿಯಮಗಳನ್ನು ಬದಲಾವಣೆ ಮಾಡುವುದಾಗಿರಲಿ, ಸರ್ಕಾರದಿಂದ ಬರ್ತಕ್ಕಂಥ ಸಹಾಯವನ್ನು ಇವತ್ತು ನಿಮಗೆ ನೇರವಾಗಿ ಸಿಗಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ನಾವೆಲ್ಲರೂ ಕೂಡ ಬಹುಶಃ ಇಲ್ಲಿರ್ತಕ್ಕಂಥ ನಾವು ರೈತರ ಮನೆಯಿಂದ ರಾಜಕೀಯದಲ್ಲಿ ಪ್ರವೇಶ ಮಾಡಿದವರಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ನಿಮ್ಮ ಭಾವನೆಗೆ ಸ್ಪಂದನೆ ಮಾಡಿ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. MP ಅವರಿಗೆ ಧನ್ಯವಾದ. ದಯವಿಟ್ಟು ಬಾಗಲಕೋಟೆ MP ಅವರಿಗೆ ದಯವಿಟ್ಟು ತಾವು ಕೇಂದ್ರ ಸರ್ಕಾರ, ಯಾಕಂದ್ರೆ ಪಾರ್ಲಿಮೆಂಟ್ದಾಗ ನೀವ ಮಾತಾಡ್ಬೇಕಾಗಿತ್ತು. ಯಾಕಂದ್ರೆ ನಾವೇನ್ ಮಾತಾಡೋದು, ನಾವು ಇಲ್ಲೇ ತಗೊಳ್ಳುವಂತ ಪರಿಸ್ಥಿತಿ ಐತಿ. ಅದಕ್ಕೆ ನಮ್ಮ ವಿಚಾರ ಏನ್ರಿ, ನಮ್ಮದು ಮೊದಲು 9.5 ರಿಕವರಿ ಇತ್ತು. 9.5 ರಿಕವರಿ ಇದನ್ನು 10.25 ಕೇಂದ್ರ ಸರ್ಕಾರ ಮಾಡಿ ಇವತ್ತ 75% ಅವತ್ತ ರೇಟ್ ಕಡಿಮೆ ಮಾಡಿ 7-8 ವರ್ಷದಿಂದ ನಾವು ಇಲ್ಲಿವರೆಗೆ ಆ ರಿಕವರಿ ಏನ 9.5 ನಾವು 10.25 ಮಾಡಿ ಇಲ್ಲಿವರೆಗೆ ನಾವು ಅದನ್ನ ವರ್ಷಕ್ಕೆ ನೀವು 5 ರೂಪಾಯಿ ಅಂದ್ರ 50 ರೂಪಾಯಿ ಹೆಚ್ಚು ಮಾಡಿ ಇಲ್ಲಿವರೆಗೆ ಸುಮಾರು ಅದನ್ನ 3,555 ರೂಪಾಯಿ ತಂದ್ರಿ. ಇವತ್ತೇನು 9.5 ರಿಕವರಿಗೆ ನೀವು ಇದ್ರ ಪ್ರಕಾರ ಮಾಡಿರೋದು ಇವತ್ತು 4,500 ರೂಪಾಯಿ ರೇಟ್ ಸಿಗ್ತದೆ. 4,500 ರೂಪಾಯಿ 70 ಹಾಕಿತ್ತು 9.5 ರಿಕವರಿ, 4,700 ರೂಪಾಯಿ ಹಾಕಿದ್ರೆ 9.5 ರಿಕವರಿ ಇವತ್ತಿನ ಇದ್ರ ಪ್ರಕಾರ. ಇವಾಗ ರಿಕವರಿಯನ್ನು ಹೆಚ್ಚು ಮಾಡಿ ಕೇಂದ್ರ ಸರ್ಕಾರ ಇವತ್ತು FRP ಘೋಷಣೆ ಮಾಡಿದ್ರೆ ಯಾವಾಗ ರಿಕವರಿ ಹೆಚ್ಚಾಗೈತು ಈ ಮೊಮೆಂಟ್ ಆಗಾಕೈತಿರಲ್ಲ, ಕಾರ್ಖಾನೆಯವರ ಮೊದಲು 13 ರಿಕವರಿ ತೋರಿಸ್ತಾರೆ. ಈಗ ಏನಿಗೆ ಬಂದ್ರಿ ಅವ್ರ ಸರಾಸರಿ 11 ಕಾರ್ಖಾನೆಗೆ ಅವರು ರಿಕವರಿ ತೆಗಿಯವ್ರು ಅವರು ತೋರ್ಸವ್ರಿ. ಈಗೆಲ್ಲ ಬಿಡ್ಬೋದು FRP ಬಹಳ ನಾವು ಜಿಗದಾಡ ಬಿಡ್ದ FRP ಹೆಚ್ಚಿಗೆ ನಮಗೆ ಕೊಡಕ್ ಆಗಂಗಿಲ್ಲಪ್ಪ ಅಂತೇಳಿ ಕಾನೂನುಗಳು ಹೇಳ್ಕೊತ ಕುಂತಾರ. ಅದಕ್ಕಾಗಿ ತಾವ ಈ 9.5 ಏನ್ ರಿಕವರಿ ಇತ್ತಲ್ಲ ಮೊದಲು ನಾವು 9.5 ರಿಕವರಿ ಉಳಿಬೇಕಂತೇಳಿ ಇಡೀ ರೈತರ ಪರವಾಗಿ ತಮಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ CSCP ವರದಿ, ಖರ್ಚು ವೆಚ್ಚದ ವರದಿ
ಇವತ್ತ ನಮ್ಮ ಮೊನ್ನೆ ಬೆಂಗಳೂರಿಗೆ ಶುಗರ್ ಕಮಿಷನರ್ ರವಿಕುಮಾರ್ ಅಂತ ಒಬ್ಬರು ಕಮಿಷನರ್ ಇದ್ರು. ಅವ್ರ ಸರ್ಕಾರಕ್ಕೆ ಒಂದು ವರದಿ ಕಳಿಸ್ಯಾರ, ಕೇಂದ್ರ ಸರ್ಕಾರಕ್ಕೆ. ಏನ ಅಲ್ಲಿ CSCP ವರದಿ ಪ್ರಕಾರ ಅವ್ರೇನ ಬೆಲೆ ನಿಗದಿ ಮಾಡ್ತಾರೋ 4,700 ರೂಪಾಯಿ ಒಂದು ಟನ್ ಕಬ್ಬು ಬೆಳೆಯಕ್ಕೆ ಖರ್ಚು ಬರ್ತೈತಿ ಅಂತೇಳಿ ಅವರೇ ಕಳಿಸ್ಯಾರ. ಮತ್ ನಮಗೆ ಇದು 3,500 ನಾವು ಹೋರಾಟ ಮಾಡೋದು ಬಿಡ್ರಿ, ಇದು ಹೆಂಗ ಬದಲಿಕ್ಕೆ ಸಾಧ್ಯ? CSCP ವರದಿಯನ್ನ ಇವತ್ತು IAS ಇಂತ ದೊಡ್ಡ ದೊಡ್ಡ ಎಜುಕೇಶನ್ ಕಲ್ತಾರ ನಮ್ಗೆ ಕೊಟ್ಟರು. ಏನ ಈ ಕಾರ್ಖಾನೆ ಮಾಲೀಕರ ಒಕ್ಕಟ್ಟಾಗಿ ಶುಗರ್ ಲಾಬಿಗೆ ಕೇಂದ್ರ ಸರ್ಕಾರ ಮಾಡದ ಈ ರಿಕವರಿ ಹೆಚ್ಚು ಮಾಡಿತ್ತು. ಇಂತ CSCP ವರದಿ ಕೂಡ ತಪ್ಪು ಕೊಟ್ಟದಕ್ಕಾಗಿ ರೇಟ್ ಕಡಿಮೆ ಆಯ್ತು. ಯಾಕಂದ್ರೆ ಸರ್ ಏನಾಗೈತೆ ನಮ್ಮ ಪರಿಸ್ಥಿತಿ, 7-10 ವರ್ಷದಾಗ ಎಲ್ಲಾ ರೇಟ್ಗಳು 3 ಪಟ್ಟು ಜಾಸ್ತಿ ಆಗ್ಯಾವ. ಒಕ್ಕಲ್ತನ ಖರ್ಚು ಜಾಸ್ತಿ ಆಗಿಬಿಟ್ಟೈತೆ ನಾವು ಬದುಕ. ಇದಕ್ಕೆ CSCP ವರದಿ ಇದು ಖರ್ಚನ್ನ ಯಾಕೆ ಸರಿಯಾಗಿ ಖರ್ಚು ಜಾಸ್ತಿ ಆಗ್ತದೆ, ನಮ್ಮ ಬೆಳಿಗ್ಗೆ ರೇಟ್ ಹೆಚ್ಚು ಬರ್ಬೇಕಲ್ಲ. ಅದ್ರ ಪ್ರಕಾರ ಇವತ್ತು 5,500 ರೂಪಾಯಿ ಕಬ್ಬಿಣ ಬಿಲ್ ಬರ್ಬೇಕ. ಎಲ್ಲಾ ರೇಟ್ ಹೆಚ್ಚಾದ ನೋಡ್ತಂದ್ರ ನಾವು ಇನ್ನು ಕಾರ್ಖಾನೆಯವ್ರ ಜೊತೆ ಜಗಾಡ್ಕೋತ ಕೂತ್ರೆ ನ್ಯಾಯ ಆಗೋದ್ರ ಅಂತೇಳಿ ನಾವು 4,500 ರೂಪಾಯಿ 3,500 ನಾವು ಕೇಳಿದ್ಬಿಟ್ಟು ಇಟ್ಟರೆ ಕೊಟ್ಟಾರಲ್ಲ ಅಂತೇಳಿ. ಇದಕ್ಕೂ ಕೂಡ ಅವರ ಈ ವಿಷಯದಾಗ ಎಲ್ಲಾರು ಅವರು ಒಕ್ಕಟ್ಟಾಗ್ಯಾರ. ಕಣಿವಾರ ಅಂತ ಹೇಳ್ರಿ, ಅವ್ರು ಯಾವ ಪಕ್ಷದಾಗ ಇರ್ಲಿ ಇದ್ರೊಳಗೆಲ್ಲ ಒಕ್ಕಟ್ಟಾಗ್ಯಾರ. ಅವ್ರು ಇದು ಬಿಸ್ನೆಸ್ ಇದು ಬೇರೆ ಅಂತಾರ, ಅವ್ರ ಹೋಟೆಲ್ ಬೇರೆನ ಬಿಸ್ನೆಸ್ ಬೇರೆ ಅಂತಾರ. ವಿಚಾರ ಮಾಡ್ತಾರ. ಯಾಕಂದ್ರೆ ದಯವಿಟ್ಟು ಹಿರಪ್ಪನವರದ್ದು ತಾವು CSCP ಏನು ಖರ್ಚು ವೆಚ್ಚದೈತಿ ಅದನ್ನು ಕೂಡ ನಾಳೆ ಪಾರ್ಲಿಮೆಂಟ್ ದಾಗ ಚರ್ಚೆ ಮಾಡ್ರಿ. ನಮ್ದು ಏನ್ 10.25 ರಿಕವರಿ ಮಾಡ್ಯಾರು ಅದನ್ನ 9.5 ಉಳಿಬೇಕು. ನೀವು ರಿಕವರಿ ಹೆಚ್ಚು ಮಾಡ್ರಿ. ಇವತ್ತೇನ 3,500 ರೂಪಾಯಿ ಮಾಡಿರಿ, ಆ ರೀತಿ ಅದನ್ನ ಹೆಚ್ಚು ಮಾಡ್ರಿ. ಒಂದು ರಿಕವರಿ ನಮ್ಗೆ 3,500 ಆಟೋಮೆಟಿಕ್ ಆಡ್ ಹಾಕೋತ ಹೋದಪ್ಪ ಅಂದ್ರ 4,500 ರೂಪಾಯಿ ಕಬ್ಬಿಣ ಬಿಲ್ ಸಿಗ್ಲಿಕ್ಕೆ ಸಾಧ್ಯ ಕಾನೂನು ಪ್ರಕಾರ. ಅದನ್ನ ನಾವೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಜಾಗಿ ಬೀದಿ ಆಗ್ಬೇಕಾರ ಒಮ್ಮೆ ತಾವು ಇಬ್ಬರು MP ಸಾಹೇಬ್ರ ಒಮ್ಮೆ ನರೇಂದ್ರ ಮೋದಿ ಸಾಹೇಬ್ರ ಕಡೆ ನಮ್ದೊಂದು ಟೀಮ್, ಒಂದು 10 ಮಂದಿ ಟೀಮ್ ಕರ್ಕೊಂಡು ಹೋಗಿ ಸುಭಾಷ್ ಕಾಕನ್ ಅಂತವ್ರು ನಮ್ಮ ತಮ್ಕೋದೆ ಸುಭಾಷ್ ಕಾಕ ಸಿರ್ಗೂರ್ ಅವ್ರಂತವ್ರೆಲ್ಲ ಕರ್ಕೊಂಡು ಹೋಗಿ 10 ಮಂದಿನಾರ ಕುಣಿಸ್ರಿ. ನಾವೇ ದಯವಿಟ್ಟು ಅವ್ರಿಗೆ ಮನವರಿಕೆ ಮಾಡಿ. ಯಾಕಂದ್ರೆ ಇದು ಕಬ್ಬು ಬೆಳೆಗಾರ ಸಮಸ್ಯೆ ಬಹಳ ನಿರಂತರವಾಗಿ ನಾವು ಕಾಯಂ ವರ್ಷ ಹೋರಾಟ ಮಾಡೋದನ್ನ ಅವ್ರ ಮಂಡತನ ಮಾಡೋದ. ಮತ್ತ ಇನ್ನೊಂದ್ರಿ, ಇಥನಾಲ್ ಮೇಲೆ ಗೌರ್ಮೆಂಟ್ಗೂ ಕೂಡ ಟ್ಯಾಕ್ಸ್ ಹೋಗ್ತೈತಿ. ಯಾಕಂದ್ರೆ ಇಥನಾಲ್ ಯಾಕಂದ್ರೆ ಇಥನಾಲ್ ರೆಡಿ ಆಗ್ಬೇಕಾರ ಇಲ್ಲಿ ಸರ್ಕಾರದೇನು ಪಾತ್ರ ಇಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಕೂಡ ನೋಡ್ರಿ ಖರೀದಿ ಮಾಡೋ ಪಾತ್ರ ಇದ್ರೆ ಆದ್ರೂ ಕೂಡ ಆದ್ರಿಂದ ಲಾಭ ಆಕತಿರಲ್ಲ ಸರ್ಕಾರಕ್ಕ. ಇವತ್ತು ಸ್ಪೀಡ್ ದಿಂದ ಇಲ್ಲಿ ರಾಜ್ಯ ಸರ್ಕಾರಕ್ಕ ಸೆರೆ ತಯಾರಾಕತಿ, ಅವ್ರಿಂದ ಅಲ್ಲಿ 50-60 ಸಾವಿರ ಕೋಟಿ ರೂಪಾಯಿ ಹೋಗ್ತಿ. ಅದು ಅರ್ಥ ನಾವೇನು ಮೂಡಿ ದುಡಿತಕ್ಕಂತ ರೈತರಿಗೆ ಆ ಶ್ರಮಕ್ಕೆ ಯಾಕೆ ರೊಕ್ಕ ಕೊಡ್ತಾ ಇಲ್ಲ? ಈ ಕಾರ್ಖಾನೆ ಅವ್ರು ಮಾಡಿದಾರ ಬಿಡ್ರಿ. ಈಗ ಸರ್ಕಾರದಾಗ ಈಗ ಸಿದ್ದರಾಮಯ್ಯ ಸಾಹೇಬರು ನರೇಂದ್ರ ಮೋದಿ ಸಾಹೇಬರು ಅವರು 1,000 ರೂಪಾಯಿ ಕೊಟ್ಟಿರ್ತಂದ್ರ ಸುದ್ದ ನಮ್ದ 5,500 ರೂಪಾಯಿ ಬಾಳೆ ಹಾಕದಿಲ್ರಪ್ಪ. ಅದಕ್ಕಾಗಿ ಇದನ್ನೂ ಒಂದು ಒತ್ತಾಯ ಮಾಡ್ರಿ. ನಾವು ದುಡಿದು ರೊಕ್ಕ ಕೊಡ್ಸಕತ್ರಿ. ಯಾಕಂದ್ರ ನಾವು ಕತ್ತಿ ಹಂಗ ದುಡಿದು 79 ವರ್ಷ ಆತ ಇಲ್ಲಿವರೆಗೆ ಬೆಳೆದಂತ ಬೆಳೆಗೆ ಸರ್ ಬೆಲೆ ಆಗ್ಲಿಲ್ಲ. ನಮ್ಮ ದುರ್ದೈವ ನೋಡ್ರಿ. ಭೂಮಿ ಹೆಚ್ಚಿದ್ದವ್ರು ನಾವು ಈ ದೇಶದಾಗ, ಜನಸಂಖ್ಯೆ ಹೆಚ್ಚಿದ್ದವ್ರು ನಾವು, ಹೈಯೆಸ್ಟ್ ಮತದಾನ ಮಾಡಿ ನಿಮ್ಗೆಲ್ಲರಿಗೂ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ನಾವು ಇವತ್ತು ಬೀದಿ ಒಳಗೆ ದಿವಸ ಹೋಗ್ಕೋಬೇಕಿಲ್ಲ. ದಿವಸ ಹೋಗೋದು ಬಾಳೆ ಬಿಟ್ಕೊಂಡು ತಿಂದು ಕೊಡ್ರು. ನೋಡ್ರಿ ಇವತ್ತ 2,400 ರೂಪಾಯಿ ಮೆಕ್ಕೆಜೋಳ ಇದ್ದಿದ್ದ 1,800 ರೂಪಾಯಿ ರೀ. ಹೆಂಗ ಬದುಕ್ಲಿಕ್ಕೆ ಸಾಧ್ಯ ಐತ್ರಿ? ಹೆಂಗ ಬದುಕಲಿಕ್ಕೆ ಸಾಧ್ಯ ಐತೆ ಹೇಳ್ರಿ? ಈಗ ನೀವ ಇದನ್ನ ಈಗ 224 ಮಂದಿ ಶಾಸಕರ, ನೀವು 500 ಮಂದಿ ಸಂಸದರ ನೀವು ಚರ್ಚೆ ಮಾಡಿದ್ರ ನಿಗದಿ ಆಗ್ಬೇಕ. ನಾವೇನಂತ ನಾವು ಈಗ ಸ್ವತಂತ್ರ ಸಿಕ್ಕಾಗಿದ್ರೆ ಇಲ್ಲಿವರೆಗೆ ನಮಗ ಬೆಲೆ ಎಲ್ಲಾ ಏರಿಕೆ ಆಗಿದಾವ, ಡಬಲ್ ಆಗಿದಾವ. ಆ ಚಾಕ್ಲೇಟ್ ಮಗಂದ 1 ರೂಪಾಯಿ ಆಗಿದೆ, 2 ರೂಪಾಯಿ ಆಗಿದೆ, 5 ರೂಪಾಯಿ ಆಗಿದೆ. ಅದಂಗೇನ ಅವ್ರು ಮನುಷ್ಯ ಬಂದಂಗ ನಾವಂದ್ರೆ ಏನ್ ಈ ದೇಶದಾಗ ಏನ ದಯವಿಟ್ಟು ಕಬ್ಬಿನಿದ್ರೆ ಉತ್ಪಾದನೆ ಆಗ್ತದೆ. ಸಾಕಷ್ಟು ಬಾಯಿ ಪ್ರಾಡಕ್ಟ್ ಆಗ್ತಾವು. ಸರ್ಕಾರಕ್ಕೂ ಕೂಡ ಲಾಭ ಐತಿ, ಕಾರ್ಖಾನೆಯವ್ರು ಕೂಡ ಲಾಭ ಐತಿ. ನಾವ ಇದಕ್ಕೆ ಶಾಶ್ವತ ಆಗಿ ನಾವೇನತ್ತು ಈ 9.5 ಇಡ್ರಿ ಅವ್ರಿಗೆ. ಇವತ್ತು 3,555 ಮಾಡಿರಲ್ರಿ, ಇದಿಲ್ರಿ ಆಟೋಮೆಟಿಕ್ ನಮಗೆ 2 ಆಗ್ತದೆ. ದಯವಿಟ್ಟು ಅದಕ್ಕಾಗಿ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ನಮ್ಮ ವಿಶ್ವನಾಥ್ ಪಾಟೀಲ್ ಸಾಹೇಬರು ಕೂಡ ಈ ಮಾಜಿ ಶಾಸಕರು ಅವರು ಕೂಡ ಮಾತಾಡ್ತಾರ. ಯಾಕಂದ್ರೆ ಸಂದರ್ಭದಾಗ ನಾನು ಕೂಡ ಅವ್ರಿಗೆ ಈಗ ಸಿಕ್ಕಿದಾರ, ನಮ್ಗ ಈಗ ಹೇಳ್ಬೇಕಿಲ್ಲ. ಅದಕ್ಕಾಗಿ ಆ ವಿಚಾರ ಮಂಡನೆ ಮಾಡಿದ್ದೇನೆ.
ದಿನ ಸಿಗ್ತು ನಾವು ಈಗ ಎಲ್ಲ ನಮ್ಮ ರೈತ ಬಾಂಧವರೇ ಮತ್ತು ನಮ್ಮ ಹಿರಿಯರೇ ಇಲ್ಲಿರುವಂತ ಎಲ್ಲ ನಮ್ಮ ರೈತ ಬಾಂಧವ ನಮಸ್ಕಾರ. ಈಗಾಗಲೇ ಸಾಕಷ್ಟು ವಿಚಾರಗಳು ಈಗ ಚರ್ಚೆ ಆಗಿದಾವ. ಇವತ್ತ ತಾವೆಲ್ಲ 3 ದಿವಸದಿಂದ ಹಗಲಿ ರಾತ್ರಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತು ಕಬ್ಬಿನ ಏನಾಗಿದೆ ಈ ವರ್ಷ ಅಂತೂ ಮಳೆ ಹೆಚ್ಚಾಗಿ ಉಳಿದೆಲ್ಲ ಪೀಕ್ಗಳು ಲಾಸ್ ಆಗಿತ್ತು. ಮತ್ತೆ ಇದ್ದಿದ್ರೆ ಸ್ವಲ್ಪ ಕಬ್ಬನ ಏನೋ ಸ್ವಲ್ಪ ಚಲೋ ಬಂದೈತೆ ಅಂತ ಹೇಳಿ ಅದಕ್ಕೆ ನಾವು ಸ್ವಲ್ಪ ಒಂದು ರೇಟ್ ಕೊಡ್ಬೇಕು ಅಂತ ಹೇಳಿ ಅದೆಲ್ಲ ಹೋರಾಟ ಮಾಡ್ಕೊಳ್ಳೋದು. ಇವತ್ತು ನಮ್ಮ ಬೈಲೂರು ತಾಲೂಕು ದೊಡ್ಡವಾಳದಿಂದ ಆ ಕಡೆ ಕೆಲವು ಸ್ಟೋರ್ ಒಳಗೆ ಹೆಸರು ಭಾಳ ಬೆಳಿತಾರೆ. ಆ ಹೆಸರು ಪೂರ್ತಿ ಲಾಸ್ ಆದ್ರೂ ಇವತ್ತು ಯಾರು ಸರ್ಕಾರದ ಕಡೆ ಹೊರ ನೋಡಿಲ್ಲ. ಅದು ಖರೀದಿ ಕೇಂದ್ರಗಳನ್ನು ತೆಗೆದಾರ ಇನ್ನೂ ಮಟ್ಟ ಖರೀದಿ ಎಲ್ಲಿ ಚಾಲೂ ಆಗಿಲ್ಲ. ಸೋಯಾಬೀನಲ್ಲಿ ಹೆಸರಿರಲಿ ಆ ಕಡೆ ಇನ್ನೂ ಚಾಲೂ ಆಗಿಲ್ಲ. ಅಂದ್ರೆ ಅಷ್ಟು ರೈತರಂದ್ರೆ ಸ್ವಲ್ಪ ಅಸಡ್ಡೆ ಮನೋಭಾವನೆ ಇವತ್ತು ನೋಡಿದ್ವಿ ನಾವು. ಅದಕ್ಕೆ ಇವತ್ತು ಅವೆಲ್ಲ ಹೋರಾಟ ಮಾಡೋದಿರೋದು ಬಹಳ ಒಂದು ಒಳ್ಳೆ ಕೆಲಸ ಇದೆ. ಅದಕ್ಕೆ ಎಲ್ಲ ಫ್ಯಾಕ್ಟ್ರಿ ಅವರು ಇವತ್ತು ನಮ್ಮ ಹಿರಿಯರಂತ ನಮ್ಮ ಗದ್ದಿಗೌಡರು ಮಾತಾಡಿದ್ರು. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಏನೇನ ಸಮಸ್ಯೆಗಳ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ ಸರ್ಕಾರಗಳು ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲೀಕರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಅಲ್ಲಿ ಏನ್ ನೀವು ಕೇಳತ್ತಿಲ್ಲ 3,500 ರೂಪಾಯಿ ಫಿಕ್ಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಈ ಹೋರಾಟ ಇನ್ನೂ ಹೆಚ್ಚೆಚ್ಚು ಉಗ್ರವಾಗಿ ಆಗ್ತದೆ ಅನ್ನುವಂತ ತಾವೆಲ್ಲ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ನಿಮ್ಮ ಹೋರಾಟಕ್ಕೆ ಇವತ್ತು ನಾಯಕರಾಗಿ ನಿಂತ ನಮ್ಮ ಗುರೂಜಿ ಅವರು ಬಹಳ ಅದೆಲ್ಲ ಹೆಸರು ನಾನು ನೋಡಿಲ್ಲ, ಇವತ್ತು ನೋಡಿದವ್ರು ಕೇಳಿದವ ಹೆಸರ ಬಹಳ ಹೋರಾಟದೊಳಗೆ ಮುಂಚೂಣಿ ಇದ್ದವರು. ಅವರ ನೇತೃತ್ವದೊಳಗೆ ನೀವೆಲ್ಲ ಹೋರಾಟ ಮಾಡತ್ತೀರಿ. ಅದಕ್ಕೆ ಇವತ್ತು ನಮಗೂ ಇದನ್ನ ನೋಡಿ ತಾವೆಲ್ಲರೂ ನಿಮ್ಗೆಲ್ಲ ಭೇಟಿಯಾಗಿ ನಿಮ್ಗೆ ಸಪೋರ್ಟ್ ಮಾಡ್ಕೊಳ್ಳುವಂತ ಮನೋಭಾವ ಎಲ್ಲರೂ ಬಂದಿದ್ದೀವಿ. ಇವತ್ತು ನೋಡಿ ಹೇಳಿಲ್ಲ ಅವ್ರು FRP ಏನು ರಿಕವರಿ ಐತ್ಲ ರಿಕವರಿ ಒಳಗೆ ದೊಡ್ಡ ಮೋಸ ಐತಿ. ಇವತ್ತು ಬೇರೆ ಬೇರೆ ಇವೆಲ್ಲ ನಿಮ್ಗೆಲ್ಲರಿಗೂ ಗೊತ್ತೈತೆ ಯಾವ ಕಾರ್ಖಾನೆ ಅವ್ರು ಎಷ್ಟು ತುಗ್ಲ ಹೊಡಿತಾರ, ಎಲ್ಲಿ ಸಮಸ್ಯೆ ಐತಿ, ಅವೆಲ್ಲ ರಿಕವರಿ ಎಷ್ಟು ಕಡಿಮೆ ತೋರಿಸ್ತಾರ. ಈ ಕೋಆಪರೇಟಿವ್ ಎದಕ್ಕೆ ಹೇಳೋದಂದ್ರೆ ಕೋಆಪರೇಟಿವ್ ಸೊಸೈಟಿಗಳು ಏನ್ ಕೋಆಪರೇಟಿವ್ ನಮ್ಮ ಫ್ಯಾಕ್ಟ್ರಿಗಳವಲ್ಲ ಅವನ್ನ ಉಳಿಸಿದೀವಿ ಅಂದ್ರೆ ಇವತ್ತೇನ ಸ್ವಲ್ಪ ನಾವು ಮುಂದಿನ ದಿನ ಬರ್ಕಕ್ಕೆ ಸಾಧ್ಯತೆ ಐತಿ. ಇವತ್ತು ನೋಡಿ ಒಂದೊಂದೇ ಕೋಆಪರೇಟಿವ್ ಫ್ಯಾಕ್ಟ್ರಿ ಲೀಸ್ ಮ್ಯಾಗ ಕೊಟ್ಟಿರ್ತಾವ. ಎಲ್ಲ ಲೀಸ್ ಮ್ಯಾಗ ಪ್ರೈವೇಟ್ ಕೊಟ್ಟು ಸಿಕ್ಕೋ ಮುಗಿದೋದು. ಆಮೇಲೆ ನಿಮ್ ಕೇಳೋರೆಲ್ಲ ಹೇಳೋರು ಹಂಗೆ ಪರಿಸ್ಥಿತಿ ಆಗ್ತೈತೆ. ಅದಕ್ಕೆ ನೀವು ರೈತರೆಲ್ಲ ಮೊದಲು ಮನಸ್ಸು ಮಾಡಿ ನಿಮ್ಮ ಭಾಗಗಳು ಎಲ್ಲಿ ಕೋಆಪರೇಟಿವ್ ಫ್ಯಾಕ್ಟ್ರಿಗಳು ಅವನ್ನ ನೀವು ಧೈರ್ಯ ಉಳಿಸುವಂತ ಕೆಲಸ ಮಾಡಿದ್ರೆ ಮುಂದೆ ಬರುವಂತ ದಿನಗಳು ಇನ್ನೂ ಒಳ್ಳೇದಾಗ್ತೈತೆ ರೈತರಿಗೆ ಅನ್ನುವಂತ ಮಾತನ್ನು ಹೇಳಿ ನಮ್ಗೆಲ್ಲರಿಗೂ ಯಾವುದೋ ಒಂದು ರೈತ ಹೋರಾಟದ ಅವಾಗಲೂ ಸಪೋರ್ಟ್ ಇರ್ತೇವೆ. ಇವತ್ತು ನಿಮ್ ಜೋಡಿಯಲ್ಲಿ ಬಂದು ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ತಮ್ಗೆಲ್ಲ ಧನ್ಯವಾದ ಹೇಳಿ 2 ಮಾತನ್ನು ಕಳಿಸ್ತೀನಿ. ಸಾಹೇಬರಿಗೆ ವಿಶೇಷವಾದ ಧನ್ಯವಾದ. ಈಗ ನಮ್ಮ ಸಿದ್ದು ಸೌದಿ ಸಾಹೇಬ್ರು MLA ಅವರು ದಯವಿಟ್ಟು ಅವರು ಕೂಡ ನಮ್ಮ ಬೆಂಬಲಿತವಾಗಿ 3,500 ರೂಪಾಯಿ ತಗೊಂಡ ಮನೆಗೆ ಹೋಗ್ಬೇಕಾಗೈತಿ. ಆ ವಿಚಾರ ಕುರಿತು ಅವರು ಕೂಡ ನಮಗೆ ಬೆಂಬಲಿತವಾಗಿ ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಹಕರಿಸಿ. बोलो भारत माता की, राज्य ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಸಂಘಕ್ಕೆ, ಎಲ್ಲ ರೈತ ಬಾಂಧವರಿಗೆ ಒಂದೇ ಬಂಧುಗಳೇ ಹಾಗೂ ನಮ್ಮೆಲ್ಲ ಜನಪ್ರತಿನಿಧಿಗಳೇ, ಪ್ರತಿ ವರ್ಷ ಇದ ನೇಮರ ಆದ್ಯ ನಮ್ಮ ರೈತರಿಗೆ ಇದನ್ನ ಯಾರು ಸರಿ ಮಾಡೋರು, ಬೆಕ್ಕಿ ಗಂಡ ಕೊಳ್ಳ ಗಂಟಿ ಗಂಟ ಅವ್ರು ಯಾರು ಅನ್ನುವಂಥದ್ದನ್ನ ಆಲೋಚನೆ ಮಾಡಬೇಕಾಗಿದೆ. ಸರ್ಕಾರಗಳು ಇವ್ರ ಕೈಯಾಗ ಇರ್ತಾವ ಅಥವಾ ಸರ್ಕಾರದ ಕೈಯಾಗ ಇವ್ರು ಇರ್ತಾರ. ಅವರು ಇಷ್ಟ ರೈತರನ್ನ ಇಲ್ಲಿ ಬಿಸಿಲಾಗ ಮುಂಡಿಸಿ ಒಬ್ಬ ಅಲ್ಲಿ ಹೊಲದಾಗ ನಿಲ್ಲಿಸಿ ನೀವು ಮೋಜ ನೋಡುವಂತದ್ದನ್ನ ಹಾಕ್ತಾರ. ನೀವು ಬರ್ರಿ ಇಲ್ಲಿ ಗುರ್ಲಾಪುರ ಹೊಸ IB ಗಡ್ಡೆ ಆದ ಇಲ್ಲಿ ಸಕ್ರಿ ಸಚಿವರು ಸಾಧ್ಯ ಇದ್ರ ಮುಖ್ಯಮಂತ್ರಿನೂ ಬಂದು ಎಲ್ಲಾ ಫ್ಯಾಕ್ಟರಿಯನ್ನು ಇಲ್ಲೇ ಮೀಟಿಂಗ್ ಮಾಡ್ರಿ. ಇಲ್ಲಿ ಹೋರಾಟ ಸ್ಥಳದೊಳಗ ಮೀಟಿಂಗ್ ಮಾಡಿ ಅವ್ರ ಲೆಕ್ಕ ಏನಾಯ್ತಿ ನುಕ್ಸಾನ್ ಹಾಕಿದ್ರ ಕೊಡೋದು ಬೇಡ. ಅವರು ಬದುಕಬೇಕು, ನಾವು ಬದುಕಬೇಕು. ಬರೀ ನೀವು ಒಟ್ಟ ಬದುಕಲಾಕ ಹೋಗ್ಬಾರ್ದು. ರೈತರನ್ನು ಬದುಕಿಸುವಂತ ಕೆಲಸ ಮಾಡ್ಬೇಕು. ನಿಮ್ಮೆಲ್ಲ ಫ್ಯಾಕ್ಟರಿ ಇಟ್ಟೊಂದು ಶ್ರೀಮಂತರಾಗಿದ್ರ 1 ರಿಂದ 2, 3 ಫ್ಯಾಕ್ಟರಿ ನೀವು ಕಟ್ಟಿದ್ರ ರೈತರ ಕಾರಣದಾರ. ರೈತರಿಗೇನು ಫಲ ಕೊಟ್ರಿ ನೀವು 2, 3 ಫ್ಯಾಕ್ಟರಿ ಮಾಡ್ರಿ, ರೈತರಿಗೇನು ಕೊಟ್ರಿ?